ಮತ್ತೇನ್ಪಾ ಶರಬತ್ತು ಬರ್ತಾ ಬರ್ತಾ ಇದ್ದಂಗನೆ ಹಾಡ್ ಹಾಕೊಂಡು ಮೋದಿ ಎದ್ರು ಟಗರು ಸಿದ್ದಣ್ಣನ್ನು ಸಿಂಹ ಮಾಡ್ಬಿಟ್ಟೆಲ್ಲೋ. ಲೇ ಕೊಟ್ರು ಗರ್ಜಿಸೋದ್ರಲ್ಲಿ ಇವೆರಡೇ ಸಿಂಹ ಹಾಕಲ್ಲ. ಲಾಜಿಕ್ ಮ್ಯಾಜಿಕ್ ಅಲ್ಲಿ ಹೊಸಿ ವ್ಯತ್ಯಾಸ ಆಯ್ತಷ್ಟೇ. ಒಂದು ಸಿಂಹ ದೇಶ ವಿದೇಶ ಸುತ್ತಾಡ್ಕೊಂಡು ಗರ್ಜನೆ ಮಾಡ್ಕೊಂಡು ತಿರುಗಾಡುತ್ತೆ, ಇನ್ನೊಂದು ಇಲ್ಲಿದ್ಕೊಂಡೆ ಗುಮ್ಮುತ್ತೆ ಅಷ್ಟೇ. ಮ್ಯಾಟರ್ ಬಾರ್ಲೆ ಶರಬತ್ತು, ಕಿಕ್ ಇಳಿತು ಅಂದ್ರೆ ಕಂಟೆಂಟ್ ತಲೆಗೆ ಹತ್ತಲ್ಲ. ಅದಕ್ಕಲ್ಲ ಮೋದಿ ಕಾಕ ಬಾಗಲಕೋಟೆಗೆ ಬಂದು ಬಾಲಾಕೋಟ್ ಮ್ಯಾಟ್ರ್ ತೆಗೆದಿತ್ತು. ಅದಕ್ಕೆ ಕುಮಾರು ಸಿದ್ದು ಎರಡೂ ಮೋದಿ ಮೇಲೆ ಎರಗಿ ಬಿದ್ದಬೇಕಲ್ಲ. आप बताइए हाँ, कांग्रेस हाँ, और जेडीएस का हाँ, हाँ, वोट बैंक हाँ, हाँ. बागलकोट में है या फिर बालाकोट में? ಬಾ 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 ಬಾ, ನಿನ್ನ ಮೋದಿ ಕಾಕ ಭಾಷಣ ಹೊಡೆದ್ರಲ್ಲಿ ಬಂಟ್ರ ಕಣೋ. ಬಾಗಲಕೋಟ್ ಬಾಲಾಕೋಟ್, ಆಹಾ ಏನ್ ಪ್ರಾಸ, ಎಂತ ಮಾತು, ಶಾಬಾಸ್ ಕಣೋ. ಕೇಳಿಸ್ಕರೋ ಇನ್ನೊಂದ್ಸರಿ. कांग्रेस ಹಾ, और जेडीएस का ಹಾ, ಹಾ, वोट बैंक ಹಾ, ಹಾ. बागलकोट में है या फिर बालाकोट में? ಕುಮಾರಣ್ಣ ಸಿದ್ದಣ್ಣ ಮೋದಿ ಮೇಲೆ ಮುಗ್ಗಿ ಬಿದ್ದಬೇಕಲ್ಲ. ಮೋದಿ ಅಜ್ಜೆ ದಿನ ಮ್ಯಾಟ್ರ್ ಬಿಟ್ಟು ಬಾಲಕೋಟ್ ಬಾಲ ಹಿಡ್ಕೊಂಡು ನೇತಾಡ್ತಾ ಇದ್ದಂತವ. ಅಣ್ಣ ನೀನೇನ್ ಹೇಳ್ತೀಯ ಅಣ್ಣ? ಬಾಲಕೋಟು ತತ್ಸಮ್ಮ ತದ್ಭವ ಏನಿಲ್ಲ ಅಣ್ಣ? ಯಾವುದೋ ನಾನು ಇವತ್ತು ನರೇಂದ್ರ ಮೋದಿ ಅವರ ಪ್ರಮುಖವಾದಂತ ದಾಳಿ ಹಾ, 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 ಇದನ್ನು ನೆನ್ನೆನೂ ಹೇಳಿದ್ದಾರೆ. ಬಾಗಲಕೋಟೆ ಹಾ, ಹಾ. ಕಾಂಗ್ರೆಸ್ಗೆ ಕಾಣ್ತಿದೆಯೋ ಅದು ಯಾವುದೋ ಬಾಲ್ಕೋಟೆ ಕಾಣ್ತಾ ಇದೆಯೋ ಅಂತ. ನೀ ಬಾಲಕೋಟ್ ನೋಡಿದ್ಯಲ್ಲ ಅಣ್ಣ? ನಮಗ್ ಬಾಲ್ಕೋಟೆ ನಾವು ನೋಡಿಲ್ಲ, ನೀವು ನೋಡಿರೋದು, ನಾವಂತೂ ನೋಡಿಲ್ಲ. ನರೇಂದ್ರ ಮೋದಿ ಅವರು ಹೇಳಲಿಕ್ಕೆ ಬಯಸ್ತಾರೆ. ಏನಂತವ? ಉಡುಗೊರೆ ತಗೊಂಡು ಹಬ್ಬ ಆಚರಣೆ ಮಾಡ್ಕೊಂಡ್ ಬಂದ್ರಲ್ಲ ಹಾ, 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 ಪಾಪ, ಅಲ್ಲಿಯ ಪ್ರಧಾನಮಂತ್ರಿಗಳಿಗೆ ಕೊಟ್ಟು ಹಾ, ಹಾ, ಹಾ. ಏನೇನು ಮಾತಾಡ್ಕೊಂಡ್ ಬಂದ್ರಿ, ಹಾ. ಏನ್ ಸ್ನೇಹದ ಒಂದು ಸೌಹಾರ್ದತೆಯನ್ನು ಕಾಪಾಡ್ಕೊಂಡ್ ಬಂದ್ರಿ. ಅಲ್ಲಿ ಹಾ, ಉಡುಗೊರೆ ಕೊಟ್ಟವರಿಗೆ ಆ ಪಾಕಿಸ್ತಾನದ ಹಾ, ಹಾ, ಹಾ. ಪ್ರಧಾನಮಂತ್ರಿಗಳಿಗೆ. ಅದಲ್ಲಣ್ಣ, ಬಾಲಕೋಟ್ ನೀನ್ ನೋಡಿದ್ದೇನಣ್ಣ? ನಾವೇನಂತೂ ಹೋಗಿಲ್ಲ, ಪಾಕಿಸ್ತಾನದ ಬಾರ್ಡ್ರೇ ನೋಡಿಲ್ಲ ನಾವು. ಸೂಪರ್ ಮಾಮ. ಮತ್ತಿನ್ನೇನಣ್ಣ ನೋಡಿರೋದು? ನಾವು ನೋಡಿರೋದು ಕರ್ನಾಟಕದ ಬಾರ್ಡರ್ಗಳು. ಅಬ್ಬಬ್ಬಾ, ಎಂತ ಮಾತ್ರಿ. ಸತ್ಯ ಹೇಳ್ದೇಣ, ಕಂಟಿನ್ಯೂ ಆಗಿ ಮುಂದುವರ್ಸೋಣ. ಇವತ್ತು ಈ ರೀತಿ ಲಘುವಾಗಿ ನೀವೇನ್ ಮಾತನಾಡ್ತೀರಿ? ಹಾ, ನಿಮ್ ಏರ್ ಸ್ಟ್ರೈಕ್ ಬಗ್ಗೆ ಪಾಕಿಸ್ತಾನದಲ್ಲಿ ಹಾ. ಅದ್ ಏನು ವಾಸ್ತವಾಂಶ ನಮಗಂತೂ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಬರೋದು ಓದ್ತೀವಿ ಅಷ್ಟೇ. ಹೌದು. ನೀವು ಸಂಪೂರ್ಣವಾದಂತ ಮಾಹಿತಿಗಳನ್ನೇನು ಕೊಟ್ಟಿಲ್ಲ ದೇಶದ ಜನತೆ ಮುಂದೆ. ಹೌದಾ? ಏನೋ ಇವರೇ ಹೋಗಿ ಹಾ, ಏರ್ ಸ್ಟ್ರೈಕ್ ಮಾಡಿ ಬಂದ್ಬಿಟ್ರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ಸಭೆಗಳಲ್ಲಿ. ಮುಂದೆ? ಪಾಪ ಹಿಂದೆ ಯಾರು ಹಾ, ಪಾಕಿಸ್ತಾನದ ಗಡಿ ಕ್ರಾಸೇ ಮಾಡಿರಲಿಲ್ಲ. ಹಾ, ಇವರೊಬ್ಬರೇ ಈಗ ಹಾ, ಪಾಕಿಸ್ತಾನದ ನೆಲಕ್ಕೆ ಏರ್ ಸ್ಟ್ರೈಕ್ ಮಾಡಿಸಿ ಹಾ. ದಾಳಿ ಮಾಡಿ ಬಂದಿರತಕ್ಕಂಥ ಈ ನರೇಂದ್ರ ಮೋದಿ ಆಹಾ. ಪಾಕಿಸ್ತಾನದಲ್ಲಿ ಹೋಗಿ ಗಡ 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 ಅಂತ ನಡುಗ್ತಾವ್ರೆ. ಹಾ, ಬೇರೆ ಹಾ, ವಿಶ್ವದ ರಾಷ್ಟ್ರಗಳ ಹತ್ರ ಹೋಗಿ ನರೇಂದ್ರ ಮೋದಿ ಹೆಸರು ಹೇಳಿ ಹಾ, ಹಾ, ಹಾ. ಈ ಭಾಷಣ ಮಾಡ್ಕೊಂಡು ಹೊರಟಿದ್ದೀರಿ ಇಲ್ಲಿ. ಸೂಪರ್ ಮಾಮ. ಇದೆಲ್ಲ ಮೋದಿನ ಕೇಳಂಗಿಲ್ಲ ಕಣೋ. ಕರೆಕ್ಟ್ ಇನ್ಫಾರ್ಮೇಶನ್ ನಿಂಗೂ ನಂಗೂ ಗೊತ್ತಾಗಲ್ಲ. ರಾಜಕೀಯ ಜಾಣ ಸಿದ್ದಣ್ಣನ ಕರಿ ಒಂದ್ ಸ್ವಲ್ಪ. ಜಾಣ ಓ ಜಾಣ ಜಾಣ ಓ ಜಾಣ. ಸಿದ್ದಣ್ಣ, ಬಳ್ಳಾರಿ ಕೋಟೆಗೆ ಎಂಟ್ರಿ ಕೊಟ್ಟಿದ್ದಿಲ್ಲ. ಈ ಬಾಗಲಕೋಟೆ ಬಾಲಾಕೋಟೆ ಅಂತೆಲ್ಲ ಮೋದಿ ಕಾಕ ಹೇಳ್ತಿತ್ತಲ್ಪ, ಅದಕ್ ನೀನೇ ಅಂತಿ. ಬಾಗಲಕೋಟೆಗೆ ಬಂದು ಭಾವನಾತ್ಮಕವಾದಂತ ವಿಚಾರಗಳನ್ನ ಅಮೆರಿಕ, ಪಾಕಿಸ್ತಾನ ಮತ್ತು ಭಾರತದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ. ಬಾಗಲಕೋಟೆನಲ್ಲೇ ಬಾಗಲಕೋಟ್ ಬಾಲಾಕೋಟ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ಲ? ಅದೇ ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ, ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಇದೆಯಲ್ಲ, ನೀನೇನ್ ಬೆಂತಕ್ಕೆ ಹೋಗಿದ್ಯಾ ಹೊಡೆಯಕ್ಕೆ? ಅಲ್ಲಿ ಯಪ್ಪ ಏನೇನೇನೆ? ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ, ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಇದೆಯಲ್ಲ, ನೀನೇನ್ ಬೆಂತಕ್ಕೆ ಹೋಗಿದ್ಯಾ ಹೊಡೆಯಕ್ಕೆ? ಅಲ್ಲಿ ಮುಂದೆ ಹೇಳಣ್ಣ. ಪಾಪ ನಮ್ಮ ಸೈನಿಕರು
ಭಾರತೀಯ ಸೈನಿಕರು ಅವರು ಸೆಲ್ಯೂಟ್ ಹೊಡೆಯೋಣ ಪಾಪ ಅವರು ಮಾಡಿದರು ನೀನೇನಪ್ಪ ನರೇಂದ್ರ ಮೋದಿ ಬಾಲಕೋಟ್ ಬಾಲಕೋಟ್ ಬಾಗಲಕೋಟ್ ಬಾಲಕೋಟ್ ಬಾಗಲಕೋಟ್ ಯಪ್ಪ ಯಾರ್ ಕಣ ಹಿಂಗೆಲ್ಲ ಹೇಳ್ತಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂಥ 12 ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾವೆ 4 ಯುದ್ಧಗಳಾಗಿದ್ದಾವೆ 1948 1961 1971 1999 ಮೊನ್ನೆ 11 ಅಂತಿದ್ದೆ ಈಗ 12 ಆಯ್ತಲ್ಲ ಅಣ್ಣ ಇರ್ಲಿ ಬಿಡು ನರೇಂದ್ರ ಮೋದಿ ಇನ್ನೇನ್ಯಾಗ ಗೊತ್ತಿಲ್ಲ ಕಲ ನೀ ಹೇಳ್ತಿದ್ಯಲ್ಲ ಹಿಸ್ಟ್ರಿ ಬಿಡ್ಸೇಳು ಮತ್ತೆ ಮೊದಲನೇ ಯುದ್ಧ ಪಾಕಿಸ್ತಾನ ಮೇಲೆ ಭಾರತ ಮಾಡಿದಾಗ ಆಗ ನೆಹರು ಪ್ರಧಾನಮಂತ್ರಿ 1948 ಈ ನರೇಂದ್ರ ಮೋದಿ ಹುಟ್ಟೇ ಇರಲಿಲ್ಲ ಆಗ ಅಂದಂಗೆ ಬರ್ತ್ ಡೇಟ್ ಗೊತ್ತಿಲ್ಲ ಅಣ್ಣ ನರೇಂದ್ರ ಮೋದಿ ಹುಟ್ಟಿದ್ದು 1951 ಮತ್ತೆ ನಾನು ಬಾಲಕೋಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಬಾಲಕೋಟ್ ಸರ್ಜಿಕಲ್ ಸ್ಟ್ರೈಕ್ ನರೇಂದ್ರ ಮೋದಿ ನಾನು 47 ಹುಟ್ಟಿದವ ನಿಮಗಿಂತ ದೊಡ್ಡವ ನಾನು ಕೇಳಿಕೊಂಡ ಸುಳ್ಳೆ ಅಂದಂಗೆ ಮೋದಿದು ಬರ್ತ್ ಡೇಟ್ ಇನ್ನೊಂದ್ಸಲ ಹೇಳೋಣ ಕೇಳಿಸ್ಕೊತೀನಿ ನರೇಂದ್ರ ಮೋದಿ ಹುಟ್ಟಿದ್ದು 1951 ಓಕೆ ಬರ್ತ್ ಡೇಟ್ ಏನ್ ಹೇಳುತ್ತೆ ಸರ್ವಾಧಿಕಾರಿ ಆಗ್ಲಿಕ್ಕೆ ಹೊರಟಿದ್ದಾರೆ ಯಪ್ಪ ನನಗನ್ಸುತ್ತೆ ನನಗೆ ಇವತ್ತು ಆತಂಕ ಇದೆ ಭಯ ಇದೆ ನರೇಂದ್ರ ಮೋದಿ ಒಂದು ವೇಳೆ ಮತ್ತೆ ಪ್ರಧಾನಮಂತ್ರಿ ಆದರೆ ಈ ದೇಶದಲ್ಲಿ ಪ್ರಜಾತಂತ್ರ ಉಳಿಯಲ್ಲ ಮತ್ತೆ ಚುನಾವಣೆ ನಡೆಯಲ್ಲ ಸರ್ವಾಧಿಕಾರಿ ಆಗ್ತಾನೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಓಂ ನಿತ್ಯಾನಂದಾಯ ನಮಃ ಅದಕ್ಕೇನ್ ಮಾಡ್ಬೇಕಣ್ಣ ಇಲ್ಲಿಯೋ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಯಾವುದೋ ಕ್ಷುಲ್ಲಕ ವಿಚಾರ ಮುಖ್ಯ ಅಲ್ಲ ಇವತ್ತು ಕ್ಷುಲ್ಲಕ ವಿಚಾರ ಮುಖ್ಯ ಅಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದೆ ಆ ಮೂರ್ಖ ಈಶ್ವರಪ್ಪ ಹೇಳ್ತಾನೆ ಮುಸಲ್ಮಾನರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಅವರು 10 ವರ್ಷ ನಮ್ಮ ಆಫೀಸಲ್ಲಿ ಕಸ ಹೊಡಿಲಿ ಅಂತ ಹೇಳ್ತಾರೆ ಏನಪ್ಪ ಜಬ್ಬಾರ್ ಅಸೆಂಬ್ಲಿನಲ್ಲೂ ಹೇಳ್ದ ಕೌನ್ಸಿಲಲ್ಲೂ ಹೇಳ್ದ ಈ ಮೊನ್ನೆನೂ ಹೇಳೋರು ಅಯ್ಯಯ್ಯೋ ಯಾರು ಹೇಳಿರೋದು ಆ ಈಶ್ವರಪ್ಪ ಈ ಜಿಲ್ಲೆಯವನೇ ನಿಮ್ಮ ಬಳ್ಳಾರಿಯವನು ಏನ್ ಬಾಯಿ ಇಷ್ಟ ಅಗಲ ಬರ್ತಾನೆ ಅವನ ಯೋಗ್ಯತೆಗೆ ಒಬ್ಬ ಕುರುಬರಿಗೆ ಟಿಕೆಟ್ ಕೊಡ್ಸಕ್ ಆಗಲಿಲ್ಲ ಅಂತಂದ್ರೆ ಅವನ ಆಚೆ ಆಗಲ್ವಾ ಅಂತ ಆಹಾ ಮ್ಯಾಟ್ರು ಮೋದಿನ ಬಿಟ್ಟು ಈಶ್ವರ ಮೇಲೆ ಹೋಗ್ತಿದ್ದಲ್ಲಪ್ಪ ಶರ್ಬತ್ತು ತಡಿಲೇ ಅಣ್ಣ ನೀ ಮುಂದರ್ಸಣ್ಣ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನೀವು ಓಡಾಡಿದ್ದೆ ಸಂಗೊಳ್ಳಿ ರಾಯಣ್ಣ ಇದನ್ನೇ ಹೇಳಿದ್ನ ಒಬ್ರಿಗೂ ಕುರುಬರಿಗೆ ಟಿಕೆಟ್ ಕೊಡಿಸ್ಬೇಡಪ್ಪ ಅಂತ ಹೇಳಿದ್ನ ಅವ್ರು ಬಂದು ಊರಿಗೆ ಸೇರಿಸ್ಬಿಡ್ಬೇಡಿ ಅವನು RSS ಗುಲಾಮ ಅಬ್ಬಬ್ಬಬ್ಬ ಮೈಸೂರು ಟಗರೆ ಈ ಪರಿ ಗುಮ್ತಿದೆ ಅಂದ್ರೆ ಮಲ್ನಾಡ್ ಟಗರು ಕರೆಸೋ ವಸಿ Here comes a man of gang and the guns. Let me tell the story of the job we runs. He's the one, always make a stand. Fear for the none and shines like a sun. Who is he, man? ಟಗರು ಶವ ಕೆಣ್ಣ ಕುದ್ರೆ ಗುಮ್ಮದಕ್ಕೆ ಫೇಮಸ್ ಇವ ದಮ್ಮಿದ್ರು ಬೋಟಿಗೆ ನಿಲ್ಲ ಬೇಟ ಶಿವ ಬಜಾರಲ್ಲಿ ಎಂದು ನಡೆಯೋದು ಇವರ ಹವ ಪತಂಗೂರು ಟಗರು ತುಂಬಾ ಜಾಸ್ತಿ ಪೋಗರು ರಾಜನ ಕದರು ಮುಟ್ಟಂಗಿಲ್ಲ ಯಾರು ಮುಂದೆ ನಿಂತು ಕಾಲರು ಎತ್ತ ಬೇಡ ಬ್ರದರು ಲಾಂಗಿಗೆ ಫಾದರು 3 ಹೆಜ್ಜೆ ಹಿಂದೆ ಇಟ್ರೆ 100 ಹೆಜ್ಜೆ ದೂರ ಹೋಗು ಮುಂದೆ ನಿಂತ್ರೆ ಮಿಸ್ ಇಲ್ಲ ಫೈಟಿಂಗು 3 ಕಣ್ಣು ಬಿಟ್ಟ ಶಿವ ವೈಟಿಂಗು ಕಾಲಿಟ್ರೆ ಪಕ್ಕದುಳ್ಳು ಯಾಕೆ ಬೇಕು ನಿಂಗೆ ಗೋಳು ಇವರ ಜೊತೆ ಇಟ್ಕೋಬೇಡ ಕಾಂಪಿಟೇಷನ್ ಸ್ವಂತ ಮನೆ ಇದ್ದಂಗೆ ಇವ್ರಿಗೆ ಪೊಲೀಸ್ ಸ್ಟೇಷನ್ ಲೋಕಲ್ ದಂಧೆ ಜಪ್ತಿಗೆಲ್ಲ ಇವರು ಇಳಿಯೋ ಸೀನೆ ಇಲ್ಲ ಇವರೇ ಇಲ್ಲಿ ಕೋರ್ಟು
ಹೊಡೆ ಸೆಲ್ಯೂಟೋ. ಹ್ಞೂ ಮಲ್ನಾಡ್ಡಾಗ್ರು ಬಂತು. ಏನಣ್ಣ ನಿನ್ ಬಗ್ಗೆ ಸಿದ್ದಣ್ಣ ಏನೆಲ್ಲ ಹೇಳ್ತಾ ಇದ್ದೆ? ಕೌಂಟರ್ ಕೊಡ್ತಾ ಇದ್ರೆ ನಿಂಗೆ ಕೊಟ್ಟಿರೋ ಬಿಲ್ಡಪ್ಗೂ ನ್ಯಾಯ ಬೇಡವಲ್ಲಣ್ಣ? ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದ್ದಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಉಳಿದ ನಾಯಕರುಗಳಿಗೆ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರು ಈ ತೀರ್ಮಾನ ಅವರೇ ಒಬ್ಬಂಟಿಗರಾಗಿ ತಗೊಂಡಿರೋ ತೀರ್ಮಾನವು ಕಾಂಗ್ರೆಸ್ ಪಕ್ಷದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಒಂದು ಪಕ್ಷ ಇದೆ. ಆ ಪಕ್ಷಕ್ಕೆ ಅಧ್ಯಕ್ಷರಿದ್ದಾರೆ, ಅನೇಕ ನಾಯಕರಿದ್ದಾರೆ. ಇದನ್ನು ಇಡೀ ಪಕ್ಷ ಒಪ್ಪಿದೆಯಾ? ಇದಕ್ಕೆ ಖರ್ಗೆ ಏನು ಹೇಳ್ತಾರೆ, ಪರಮೇಶ್ವರ್ ಏನು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಇವತ್ತು ಬರ್ತಾರೆ ಅವರೇನು ಹೇಳ್ತಾರೆ? ಇವರೆಲ್ಲರೂ ಕೂಡ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇ ಅಂತ ಅವ್ರು ಹೇಳಿದಾರಲ್ಲ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಇದು ಮೊದಲನೇದು. ಇದಕ್ಕೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಸಿದ್ದರಾಮಯ್ಯ ದಿನಕ್ಕೆ ಒಂದು ಹೇಳಿಕೆ ಕೊಡ್ತಾರೆ. ನಾನು ಅದ್ರ ಬಗ್ಗೆ ನಾನು ವಿವರಕ್ಕೆ ಹೋಗಲ್ಲ. ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಅಂತ ಮುಖ್ಯ. ಯಾಕೆಂದರೆ ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಪ್ರಕೃತಿ ಚಿಕಿತ್ಸೆ ತಗೊಂಡಂಥ ಸಂದರ್ಭದಲ್ಲಿ ನಾನು ಮುಂದೆ ಚುನಾವಣೆಗೆ ಸ್ಪರ್ಧೆನೇ ಮಾಡಲ್ಲ ಅಂದಿದ್ದೆ. ಈ ಹೊರಗಡೆ ಬಂದು ಹೇಳ್ತಿದ್ದಾರೆ ನಾನು ಮುಂದಿನ ಮುಖ್ಯಮಂತ್ರಿ, ನಾನು ದಮ್ ಇದ್ದರೆ ಈಶ್ವರಪ್ಪ ಅವರು ಹೇಳ್ಕೊಳ್ಳಿ, RSS ಗುಲಾಮ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳ್ತಾರೆ, ಪರಮೇಶ್ವರ್ ಏನು ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಇದು ಅವ್ರ ಪಕ್ಷದವರು ತುಂಬ ಸ್ಪಷ್ಟಪಡಿಸ್ಬೇಕು. ಈಶ್ವರ್ ಬಾಯ್ ಬಿಟ್ರೆ ಬೊಂಬಾಟ್ ಮಾತಾಡ್ತಿದ್ರು ಕಣೋ. ಅತ್ಲಾಗ ಸಿದ್ದಣ್ಣ ಲೆಕ್ಕಾಚಾರ ಹಾಕೊಂಡೇ ರಾಜಕೀಯ ಮಾಡ್ತೈತಿ. ಒಂದ್ ಕಡೆಗೆ DK ಸಾಹೇಬು CM ಆಗ ಕನಸು ಕಾಣ್ತೈತಿ. DK CM ಆಗೋಕೆ ಟೈಮ್ ಐತೆ ಬಿಡು. ಸಿದ್ದಣ್ಣನ ತಲೆಯೊಳಗೆ ಏನೈತೆ ಅಂತ ಹೇಳೋಕೆ ಅಂದ್ರಗಿನ್ನ ಅಂದಗಾಡುವೆ ಬರ್ಬೇಕು. ಕರೆಸ್ತೀನಿ ತಡಿ. ನೋಡ್ಲೆ ಕೊಟ್ರು ಅಂದ್ರಗಿನ ರಾಮುಲು ಮೈತ್ರಿ ಸರ್ಕಾರದೊಳಗಿರೋ ಸಿದ್ದಣ್ಣನ ಮೈಂಡ್ ರೈಡ್ ಮಾಡಿದ ಕಣಪ್ಪ. ಅಣ್ಣ ಅದೇನ್ ಸೈಕಾಲಜಿ ಹೇಳೋಣ. ಸಿದ್ದರಾಮಯ್ಯವರೇ ಅನೇಕ ದೇವೇಗೌಡರನ್ನ ಅವ್ರಿಗೆ ಗೆಳೆಯೋದು ಇಷ್ಟ ಇಲ್ಲ, ದೇವೇಗೌಡರಿಗೆ ಗೆಳೆಯೋದು ಇಷ್ಟ ಇಲ್ಲ, ನಿಖಿಲ್ ಅವ್ರಿಗೆ ಗೆಳೆಯೋದು ಇಷ್ಟ ಇಲ್ಲ, ಪ್ರಜ್ವಲ್ ಅವ್ರ ಕೂಡ ಗೆಳೆಯೋದು ಇಷ್ಟ ಇಲ್ಲ, ಸ್ವತಃ ಸಿದ್ದರಾಮಯ್ಯವ್ರಿಗೂ ಇಷ್ಟ ಇಲ್ಲ. ಯಾಕಂದರೆ ಅವರು ಎಲ್ಲೋ ಒಂದು ಕಡೆ ಸೇಡ್ ತೀರಿಸ್ಕೊಳಕ್ಕೆ ಎಲ್ಲೇ ಅವಕಾಶ ಸಿಕ್ಕಿದ್ದಿಲ್ಲ. ಇದೊಂದು ಅವಕಾಶ ಅವರಿಗೆ. ಯಾಕಂದರೆ ಮುಂಚೆಯಿಂದ ಕೂಡ ಹಾವು ಮುಂಗಿಸ್ತಾರೆ ಇದ್ದಂಥವ್ರು. ಯಾಕಂದರೆ ಸಿದ್ದರಾಮಯ್ಯರು ಅನೇಕ ಬಾರಿ ಕೂಡ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕೂಡ ಇವರು JDS ಪಕ್ಷದವ್ರನ್ನ ದೇವೇಗೌಡರನ್ನ ಹಿಗ್ಗಾಮುಗ್ಗ ಮಾತಾಡಿದ್ದಾನೆ. ನಂತರ ಅವರು ಕೂಡ ಸಿದ್ದರಾಮಯ್ಯರು ಕೂಡ ಇವ್ರ ಬಗ್ಗೆ ಮಾತಾಡಿದ್ದಾನೆ. ಹಂಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಈ ಸರ್ಕಾರ ಜಂಟಿಯಾಗಿ ಮಾಡಬೇಕನ್ನಂಥ ತೀರ್ಮಾನ ತೊಗೊಂಡ ನಂತರ ಅವರೆಲ್ಲ ಕಾಟಾಚಾರಕ್ಕೋಸ್ಕರವಾಗಿ ಏನೋ ಜನರೇನೋ ತಪ್ಪು ತಿಳ್ಕೊತಾರೆ ಅಂತೇಳಿ ಅವರೆಲ್ಲ ಈ ರೀತಿ ಆಗ್ತಾಯಿದೆ. ಒಟ್ಟು ಪರಿಸ್ಥಿತಿ ಹೆಂಗಿದೆ ಅಂದರೆ ದೇವೇಗೌಡರನ್ನ ಸೋಲಿಸ್ಬೇಕು, ಪ್ರಜ್ವಲ್ ಅವ್ರನ್ನ ಸೋಲಿಸ್ಬೇಕು ಅಂದರೆ ಮತ್ತೆ ನಿಖಿಲ್ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಂತೇಳಿ ಅವ್ರು ಬೇಕಾದಂಥ ಹಿಂಬಾಲಕರನ್ನು ಕರೆದು JDSಗೆ ನೀವು ಸಹಕಾರ ಕೊಡಬಾರ್ದು ಅಂತ ಹೇಳಿದ್ದಾರೆ ಅಂತೇಳಿ ಆ ಭಾಗದಲ್ಲಿ ಇದ್ದಂಥ ಜನರು ಮಾತಾಡ್ತಾರೆ. ಸಿದ್ದಣ್ಣ ಮೈತ್ರಿ ಮನೆ ಒಳಗಿದ್ದುಕೊಂಡು ಬರೀ ತನ್ನ ಸಾಧನೆ ಹೇಳುತ್ತೆ ವಿನಃ ಕುಮಾರಣ್ಣ 9 ತಿಂಗಳಲ್ಲಿ ಏನ್ ಮಾಡ್ತು ಅಂತ ಒಂದ್ಸಲ ಹೇಳಿಲ್ಲ ಕಣ. ಇದ್ರ ನಡುವೆ DKC ಬೇರೆ CM ಆಗ ಕನಸು ಕಾಣ್ತೈತಿ. ನೋಡಿಲ್ಲಿ ಕೇಳಿಸ್ಕೊ. ನಾನು ಚೀಫ್ ಮಿನಿಸ್ಟರ್ ಆಗಿ ಅದ್ರ ಬಗ್ಗೆ ಆನ್ಸರ್ ಮಾಡ್ತಿದ್ದೆ. ಚೀಫ್ ಮಿನಿಸ್ಟರ್ ಮಹೇಂದ್ರ ಸಿಂಗ್ ನೀವು ಕೇಳಿ
ಮೊನ್ನೆನೂ ಸಿಕ್ಕಿದ್ರು ನೀವು ಕೇಳಬೇಕಾಗಿತ್ತು. ಯು ಆರ್ ನಾಟ್ ಆಸ್ಕಿಂಗ್ ಚೀಫ್ ಮಿನಿಸ್ಟರ್, ಯು ಆರ್ ನಾಟ್ ಆಸ್ಕಿಂಗ್ ದ ರೈಟ್. ಈಗ ಯಡಿಯೂರಪ್ಪನವರೇ ಈಗಾಗಲೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನಾನೇ ಅಸೆಂಬ್ಲಿಲಿ ನೀವೆಲ್ಲ ರೆಕಾರ್ಡ್ ತೆಗೆದು ನೋಡಿದ್ರು ಐ ಓನ್ಲಿ ಮೇಡ್ ವೆರಿ ಕ್ಲಿಯರ್. ಇಲ್ಲ ಮಾತಾಡಿದ ನಿಜ, ನಾನು ಇದ್ದಿದ್ದು ನಿಜ ಅಂತ ಹೇಳಿದ್ದಾರೆ. ಮಿಕ್ಕಿದ ನೀವು ಚೀಫ್ ಮಿನಿಸ್ಟರ್ ಕೇಳಬೇಕು. ನನ್ನ ಚೀಫ್ ಮಿನಿಸ್ಟರ್ ಏನಾದ್ರು ನೀವು ಮಾಡಾದ್ಮೇಲೆ ನನಗೆ ಪ್ರಶ್ನೆ ಕೇಳಿದ್ರೆ ಆಗ್ತದೆ. ಇನ್ನು ನಾನು ಭಾಳ ಇನ್ನು ಟೈಮ್ ಇದೆ ಅದಕ್ಕೆಲ್ಲ, ಅರ್ಜೆಂಟಲ್ಲಿ ನಾನಿಲ್ಲ. ಈಗ ಅವ್ರು ಚೀಫ್ ಮಿನಿಸ್ಟರ್ ಅವರಿದ್ದಾರೆ, ಚೀಫ್ ಮಿನಿಸ್ಟರ್ ಕೇಳಿ. ಕೊಟ್ರು ಕಮಲ ಪಕ್ಷದವರು ಲೋಕಸಭಾ ಎಲೆಕ್ಷನ್ ಮುಗಿದ ಮೇಲೆ ಸರ್ಕಾರ ಬಿದ್ದೋಯ್ತದೆ ಅಂತ ಕನಸು ಕಾಣ್ತಿದ್ದಾವೆ. ಸದ್ಯಕ್ಕೊಂದು ಬ್ರೇಕ್ ತಗೊಳ್ಳ, ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳೋದು ಬಾಕಿ ಐತೆ.